शहरात पिण्याच्या पाण्याचा पुरवठा सुनिश्चित करणं ही प्राथमिकता आहे। या संदर्भात केडीपी बैठकीत चर्चा केली जाईल असे जिल्ह्याचे पालकमंत्री सतीश जारकीहोळी यांनी सांगितले। ते पुढे म्हणाले की शहरात पोलीस गुन्हेगारी प्रकरणे वाढली आहेत, याबाबतही केडीपी बैठकीत चर्चा केली जाईल। किती प्रकरणे निकाली काढण्यात आली याची माहिती घेतली जाईल असे ते म्हणाले। ಇದನ್ನ ಕಂಪ್ಲೈ ರಿಪೋರ್ಟ್ ಫಸ್ಟ್ ಅಂತ ವಿಶೇಷವಾಗಿ ನಾವು ಕುಡಿ ನೀರು ಮೇಲ್ಸೋದು ಎರಡು ಕೆಲಸ ಆಮೇಲೆ ಕೊಡ್ತಿ ಆಮೇಲೆ ಬೇರೆ ನೋಡಿ ಇದೆ ಇಷ್ಟು ಮಾತ್ರ ಈಗ ಕುಡಿ ನೀರು ಮುಖ್ಯ ನಮ್ಮ ಆಚರಣೆ ಸರ್ ನಿನ್ನೆ ಸಂತಿ ಬಸ್ ಹೊಡೆದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಸರ್, ಮಾಹಿತಿ ತೊಗೊಂಡು ತುರಾಂದೇನೋ ಹೊರಗಡೆ ಎಲ್ಲ ಸುತ್ತಾಕಿದ್ದಾರೆ ಅಂತ ಅಲ್ಲಿ ಸೋಮೋಟೋ ಕಂಪ್ಲೀಟ್ ಆಗಿದೆ, ಅದು ಪೊಲೀಸ್ ವಿಷಯ ಮಾಡ್ತಿದ್ದಾರೆ। ಸೊ ಅದು ಆಗದಂಗೆ ನಮ್ಮವರು ಅಲ್ಲಿ ಅವರು ಕೂಡ ಪ್ರಿಕಾಷನ್ ತೊಗೋಬೇಕು, ಯಾಕಂದ್ರೆ ಅಲ್ಲಿ ಯಾರೂ ಇರಲಿಲ್ಲ ಅಂತ CCTV ಕ್ಯಾಮ್ರಾ ಕೂಡ ಅಲ್ಲಿ ಇರಲಿಲ್ಲ। ಇದು ದಿವಸ ಜಾಸ್ತಿ ಆಗ್ತಾ ಇದೆ, ಸೊ ನಾವು ಕೂಡ ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಸರ್। ಕ್ರೈಮ್ ಬೆಳಗಾಂ ಸರ್ ಕಮಿಷನರ್ ಲಿಮಿಟಲ್ಲಿ ಈಗ ಕ್ರೈಮ್ಸ್ ಭಾಳ ಆಗ್ತಾ ಇದೆ ಸರ್, ಥೆಫ್ಟ್ದಿಂದ ಹಿಡಿದು ಕಮ್ಯುನಲ್ ಇನ್ಸಿಡೆಂಟ್ಸ್ ಈಗ ರೆಗ್ಯುಲರ್ ಆಗಿಬಿಟ್ಟಾವೆ ಸರ್, ದಿನಾಲು ಒಂದೆರಡು ಈ ಥರನೇ ಇನ್ಸಿಡೆಂಟ್ ಆಗ್ತಾ ಇದ್ದಾವೆ। ಸೊ ಪೊಲೀಸಿಂಗ್ ಏನು ಮಾಡ್ತಾರೆ, ಸಿಟಿ ಪೊಲೀಸ್ ಏನು ಮಾಡ್ತಾ ಇದ್ದಾರೆ? ಹೇಳ್ದಂಗೆ ಸ್ವಲ್ಪ ಜಾಸ್ತಿ ಆಗಿದೆ ಬೇರೆ ಬೇರೆ ಸೆಕ್ಟರ್ನಲ್ಲಿ, ಅವರು ಕೂಡ ತಮ್ಮ ಪ್ರಯತ್ನ ಮಾಡ್ತಿದ್ದಾರೆ। ಸೊ ಇನ್ನು ಸ್ಪೆಸಿಫಿಕ್ ಆಗಿ ಅವರಿದ್ರೆ ಅವ್ರಿಗೆ ಗಮನಕ್ಕೆ ತರೋಣ। ಅಲ್ಲ ಸರ್, ಈಗ ಇದು ನಿನ್ನೆ ಸಂತಿ ಬಸವದಲ್ಲಿ ಆಗಿದ್ದು ಒಂದೇ ತಿಂಗಳಲ್ಲಿ 6ನೇ ಇನ್ಸಿಡೆಂಟ್ ಇದು। ಈ ಥರಕ್ಕಿಂತ ಮುಂಚೆ ಅದು ಅಲ್ಲಿ ಇದಗ ಗಾಡಿನೂ ಡ್ಯಾಮೇಜ್ ಆಗಿತ್ತು, ಆ ಥರಕ್ಕಿಂತ ಮುಂಚೆ ಆಗಿದಾವೆ ಸರ್, ಯಾವುದಕ್ಕೂ ಕೇಸ್ ರಿಜಿಸ್ಟರ್ ಮಾಡಿಲ್ಲ। ಸೊ ಜ್ಯೂರಿಸ್ಡಿಕ್ಷನಲ್ ಪೊಲೀಸದ ಫೇಲ್ಯೂರ್ ಅಂತ 6ನೇ ಇನ್ಸಿಡೆಂಟ್ ಇದು ತಿಂಗಳಲ್ಲಿ। ನೋಡೋಣ, ಇವತ್ತು ಚರ್ಚೆ ಮಾಡೋಣ, ಒಂದು ಬೇಕಾದ್ರೆ KDP ಒಂದು ಚರ್ಚೆ ಮಾಡೋಣ, ಬನ್ನಿ ಸಮಸ್ಯೆ ಎಷ್ಟು ಆ್ಯಕ್ಷನ್ ತೊಗೊಂಡಾರೆ, ಯಾರು ಅರೆಸ್ಟ್ ಮಾಡ್ಯಾರ ಚರ್ಚೆ ಮಾಡೋಣ ಸರ್। ಈಗ ನೋಡೋಣ, ಈಗಂತೂ ಮುಗಿದಿದೆ, ಮುಂದೆ ಏನು ಮಾಡಬೇಕು ಅನ್ನೋದು ಪ್ರಶ್ನೆ ದೇಶಕ್ಕೆ ಅಷ್ಟೇ। ಈಗಂತೂ ಪೂರ್ಣ ಪ್ರಮಾಣ ಯುದ್ಧ ಆಗ್ತಿದ್ದೆಲ್ಲ ನಿರೀಕ್ಷೆ ಮಾಡಿದ್ರು, ಅದಾಗಿಲ್ಲ। ಸೊ ಇಷ್ಟಕ್ಕೆ ಸ್ಥಗಿತಗೊಂಡಿದೆ। ಸೊ ಮುಂದೆ ದೇಶವನ್ನು ಯಾವ ರೀತಿ ಕಟ್ಟಬೇಕು ಬೆಳೆಸಬೇಕು ಅನ್ನೋದು ದೇಶಕ್ಕಿರುವಂಥ ಚಾಲೆಂಜ್ ಸರ್। ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರ ಬಹಳಷ್ಟು ಪ್ರಸ್ತಾಪ ಆಗ್ತಾ ಇದೆ, ಇಂದಿರಾ ಗಾಂಧಿ 1971ರಲ್ಲಿ ಏನು ಅವ್ರು ಮಾಡಿದ್ರು ಅದೇ ಮಾದರಿಯಲ್ಲಿ ಮೋದಿ ಅವ್ರು ಮಾಡಬೇಕಾಗಿತ್ತು ಅನ್ನೋ ಒಂದು ವಿಚಾರ, ಅದು ಭಾಳ ಜನ ಇದೆ, ಅದು ಅವರ ಸ್ವಂತ BJP ಅವರು ಅದ್ರ ಬಗ್ಗೆ ಟ್ವೀಟ್ ಮಾಡ್ತಿದ್ದಾರೆ, ವಾಟ್ಸಪ್ನಲ್ಲಿ ಹಾಕ್ತಿದ್ದಾರೆ, ಇದನ್ನು ನಿಲ್ಲಿಸಬಾರ್ದು ಅಂತ ಭಾಳ ಜನ ಅಭಿಪ್ರಾಯ, ಇನ್ಕ್ಲೂಡಿಂಗ್ BJP ಅವರು ಅವ್ರಿಗೆ ನಿಂತಿದೆ, ಏನು ಮಾಡಲಿಕ್ಕೆ ಆಗೋದು ಸರ್। ಮಧ್ಯಪ್ರವೇಶ ಮಾಡಿದ್ದಕ್ಕೆ ಆಕ್ಷೇಪ ಇದೆ ಸರ್ ಟ್ರಂಪ್ ಅವರು। ಗೊತ್ತಿಲ್ಲ, ನೋಡೋಣ, ಅದು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಆಗಿದೆ, ನಮಗೇನು ಗೊತ್ತಿಲ್ಲ, ಇಲ್ಲಿದ್ದೀವಿ ನಾವು। ಒಂದು ದಿವಸ ಅವ್ರಿಗೆ ಬಂದೇ ಬರ್ತೈತಿ, ಯಾಕೆ ಮಧ್ಯಸ್ಥಿಕೆ ವಹಿಸಿದ್ರು, ಯಾರು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅನ್ನೋದು ಒಂದು ದಿವಸ ಯಾವಾಗ ಯಾರು ಅವರಿಗೆ ರಿಕ್ವೆಸ್ಟ್ ಮಾಡೋದು ಹೊರಗೆ ಬರ್ತೈತೆ, ನೋಡೋಣ, ಕಾದು ನೋಡಬೇಕಷ್ಟೇ ಸರ್। 26 ಜನರಿಗೆ ಈಗ ನ್ಯಾಯ ಸಿಗ್ತಾ ಅಂತೀರಾ ಸರ್? ಇಲ್ಲ, ಸಿಕ್ಕಿಲ್ಲ, ನ್ಯಾಯ ಖಂಡಿತವಾಗಿ ಸಿಕ್ಕಿಲ್ಲ। ಸೊ ಅದಕ್ಕೆ ಮತ್ತೆ ಕಾಯ್ಬೇಕಾಗುತ್ತೆ। ಅವ್ರಿಗೆ ದುಡ್ಡು ಕೂಡ ಫೈನಲ್ ಮಾಡಿದ್ವಿ, ನಾನು ಒಂದು ಹಂತಕ್ಕೆ ಬಂದಿದೆ, ದುಡ್ಡು ಕೂಡ ಅಂತ ಒಂದು CM ಕೂಡ ಒಪ್ಪಿದ್ದಾರೆ। इंदिरा गांधी पंतप्रधान असताना पाकिस्तान विरोधात घेतलेल्या निर्णयाबद्दल समाज माध्यमांवर कौतुक होत असल्याच्या मुद्द्यावर प्रतिक्रिया देताना ते म्हणाले की जनता सर्व गोष्टी लक्षात ठेवते। संकल्प शिंदे, KMM मराठी, बेळगाव।